ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭಾವನಾ ಬೆಳಗೆರೆ. ಇತ್ತೀಚೆಗೆ ನಾನು ಸುಳ್ಯ ಅನ್ನೋ ಕಾಡಿಗೆ ಹೋದೆ. ಅಲ್ಲಿ ಭೇಟಿ ನೀಡೋಕ್ಕೆ ನನಗೆ ವಿಚಿತ್ರವಾಗಿರಬಹುದು ಅಥವಾ ಅಚ್ಚರಿ ಮೂಡಿಸುವಂಥ ಒಂದು ಸಂಗತಿ ಗೊತ್ತಾಯಿತು. ಅದು ಏನಪ್ಪ, ಯಾಕಪ್ಪ ಹೀಗೆ ಈ ಮನುಷ್ಯ ಏನು ಅಂತ ನೋಡೋಣ, ಯಾರು ಈತ ಅಂತ ಅಂದ್ಕೊಂಡು ಹುಡುಕೊಂಡು ನಾನು ಹೋದೆ. ನಾನಲ್ಲಿ ಹೋದಾಗ ನನಗಲ್ಲಿ ಸಿಕ್ಕಿದ್ದು ಚಂದ್ರಶೇಖರ್ ಅಂತ ಹೇಳಿದ್ರೆ ಅರ್ಥ ಆಗಲಿಕ್ಕಿಲ್ಲ ಬಹುಶಃ ತುಂಬ ಜನಕ್ಕೆ. ಅವರು ಅಲ್ಲಿಯ ಸುಳ್ಯ ಕಾಡಿನಲ್ಲಿ ಪ್ರೀಮಿಯರ್ ಪದ್ಮಿನಿ ಚಂದ್ರಶೇಖರ್ ಅನ್ನೋದರಲ್ಲಿ ಫೇಮಸ್ಸು, ಇಲ್ಲ ಚಂದ್ರಣ್ಣ ಅಂತ ಅನ್ನೋದು ಫೇಮಸ್ಸು. ಸೊ ಹೀಗಾಗಿ ನಾನು ಯಾಕೆ ಅಲ್ಲಿಗೆ ಹೋದೆ ಅಂತಂದರೆ, ಬರೀ ಪ್ರೀಮಿಯರ್ ಪದ್ಮಿನಿ ಅಂತ ಹೇಳಿದರೆ ಅದಕ್ಕೆ ಚಂದ್ರಣ್ಣ ಅಂತ ಹುಡ್ಕೊಂಡು ನಾನು ಹೋಗ್ತಿರ್ಲಿಕ್ಕಿಲ್ಲ ಬಹುಶಃ. ಬಟ್ 26 ವರ್ಷ ಅದೇ ಕಾಡಲ್ಲಿ ಒಂದು ಸ್ವಾಭಿಮಾನದಲ್ಲಿ ತನಗೆ ನ್ಯಾಯ ಬೇಕು ಅಂತ ಹೇಳಿ ಬದುಕ್ತಾ ಇರೋವಂಥ ವ್ಯಕ್ತಿ ಹೇಗೆ ಬದುಕ್ತಾ ಇದ್ದಾನೆ, ಅವನ ಬದುಕೋ ರೀತಿ ನೀತಿ ಹೇಗಿದೆ. ಯಾಕಂದರೆ ಅಲ್ಲಿ ಎಂಥ ಸೌಲಭ್ಯ ಇಲ್ಲ. ಒಂದು ಪ್ರೀಮಿಯರ್ ಪದ್ಮಿನಿ ಆ ಕಾರ್ನಲ್ಲಿ ವಾಸ ಆಗೋದು ಇಷ್ಟು ವರ್ಷಗಳ ಕಾಲದಲ್ಲಿ ಅಂತಂದರೆ ತಮಾಷೆ ಮಾತೇ ಅಲ್ಲ. ಹಾಗಾಗಿ ಅವ್ರನ್ನ ನೋಡೋಣ, ಅವ್ರನ್ನ ಮಾತಾಡ್ಸೋಣ, ಅವರ ಜೀವನ ಶೈಲಿ ಹೇಗಿದೆ, ಅವರ ಆಹಾರ ಏನು, ದುಡಿಮೆ ಏನು, ಹೇಗೆ ಬದುಕ್ತಾ ಇದ್ದಾರೆ ಅವರು ಅಂತ ಹೇಳಿ ಅದರ ಇತಿಹಾಸ ನೋಡ್ತಾ ಹೋದಾಗ ನನಗಲ್ಲಿ ಕೇಳಿ ಬಂದಿದ್ದು ಒಂದು ಏನು ಅಂದರೆ, ಅವರು ನಾಡಿನಲ್ಲೇ ಇದ್ದವರು, ಮನೆ ಇತ್ತು, ಮನೆ ಬ್ಯಾಂಕ್ ಸಾಲದಿಂದ ಮನೆ ಮಾರಾಟ ಆಗುತ್ತೆ, ಅಂದರೆ ಜಪ್ತಿ ತಗೊಳ್ತಾರೆ, ಮನೆ ಅವ್ರಿಗೆ ಕೈ ತಪ್ಪು ಹೋಗುತ್ತೆ. ಅವ್ರಿಗೆ ಕೇಳ್ತಾ ಇರೋದು ಇವಾಗ ಬ್ಯಾಂಕ್ನವರು, ನನಗೆ 68,000 ರೂಪಾಯಿ ನೀನು ನನಗೆ ಕೊಡು, ಮನೆ ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ. ಚಂದ್ರಣ್ಣ ಹೇಳೋದು, ನನ್ನ ಹತ್ರ 68,000 ಇಲ್ಲ, ಆದರೆ ನನಗೆ ಏನಾದರೂ ಮಾಡಿ ನ್ಯಾಯ ಒದಗಿಸಿ ಕೊಡಿ, ಯಾಕಂದರೆ ನನಗೆ ಇಷ್ಟು ವರ್ಷ ನಾನು ಇಲ್ಲಿ ಕಾಡಲ್ಲಿ ಬದುಕಿದ್ದೀನಿ ಅಂತ ಹೇಳ್ತಾರೆ. ಅವರ ಬದುಕಿನ ಶೈಲಿಯೇ ವಿಚಿತ್ರ, ಪಾಪ ಅಂತ ಒಂದು ಕಡೆ ಅನಿಸುತ್ತೆ. ಹಾಗಂತ ಓದಿಲ್ಲ, ಅಜ್ಞಾನಿ ಅನ್ನೋದೇ ಚಾನ್ಸೇ ಇಲ್ಲ, ಓದಿದ್ದಾರೆ, ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ಬಹುಶಃ ಸ್ವಾಭಿಮಾನ ಜಾಸ್ತಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವುಗಳೇ ಹೋಗಿ ಯಾರಾದರೂ ಈ ಥರ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ಈಗ 3-4 ಅಥವಾ ಮ್ಯಾಕ್ಸಿಮಮ್ 5 ಜನ ಅವರನ್ನು ಇಂಟರ್ವ್ಯೂ ಮಾಡಿರಬಹುದು. ಅವರು ಕೊಟ್ಟಂಥ, ನಾನಲ್ಲಿ ಹೋದಾಗ ಅಚ್ಚರಿ ಮೂಡ್ತು ನನಗೆ. ನಾವುಗಳು ಹೋದಾಗ ಅವ್ರಿಗೆ ಇನ್ನೇನು ಕೊಡಬಲ್ಲರು, ಕೊಟ್ಟರೆ ದುಡ್ಡು ಕೊಟ್ಟರೆ ಅವ್ರಿಗೆ ಏನಕ್ಕಾರ ಹೆಲ್ಪ್ ಆಗಬಹುದು, ಸಹಾಯ ಆಗ್ಬೋದು ಅಂತ ಹೇಳಿ ನಮ್ಮ ಮನಸ್ಥಿತಿ ಇರುತ್ತೆ. ದಿನಸಿ ತೊಗೊಂಡು ಹೋದರೆ, ಆ ಥರದ್ದೇನಾದರೂ ತೊಗೊಂಡು ಹೋದರೆ ಸಹಾಯ ಆಗುತ್ತೆ ಅನ್ನೋದು ನಮ್ಮ ಮನಸ್ಥಿತಿ ಇರುತ್ತೆ. ನಾವಲ್ಲಿ ತೊಗೊಂಡು ಹೋಗೋದನ್ನು ಯಾವುದೂ ಅವ್ರು ಉಪಯೋಗಿಸೋದಿಲ್ಲ, ಎಲ್ಲದನ್ನೂ ತೆಗೆದು ಸೈಡಲ್ಲಿ ಇಡ್ತಾರೆ. ನನಗೂ ತೋರಿಸಿದ್ರು, ನನಗೆ ಯಾರ್ಯಾರು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ರು ಅವರೆಲ್ಲ ಕೊಟ್ಟಿದ್ದು ಇದೆಲ್ಲ ಇದೆ ನೋಡಿ ಅಂತ. ಅಲ್ಲಿ ಬಟ್ಟೆ ಇದ್ದವು, ದಿನಸಿ ಇತ್ತು, ಮತ್ತು ದುಡ್ಡಿತ್ತು. ದುಡ್ಡನ್ನ ಕಾರ್ ವೈಪರ್ಗೆ ಸಿಕ್ಸಿದ್ರು. 500 ರೂಪಾಯಿ ನನಗೆ ಕಾಣಿಸ್ತಾ ಇತ್ತು, ಒಂದು 400-500 ರೂಪಾಯಿನೋ ಕಾಣಿಸ್ತು. ಅದನ್ನು ಮುಟ್ಟಿಲ್ಲ ಮನುಷ್ಯ. ಸ್ವಾಭಿಮಾನ ಅಂತಂದರೆ ಇದೇನಾ ಅಂತ ಅನಿಸಿದ್ದು ಹೌದು. ಮತ್ತು ಬುಟ್ಟಿ ಎಣೆದು ತನಗೆ ಸಿಗೋವಂಥ ರೋಡ್ನಲ್ಲಿ ಮಾರಿ ಒಂದು ಸ್ವಲ್ಪ ಮುಂದೆ ಹೋದರೆ ಅವ್ರಿಗೆ ರೋಡ್ ಸಿಗುತ್ತೆ, ಕಾಡಿನ ಮುಂದೆ ಹೋದರೆ ರೋಡ್ ಸಿಗುತ್ತೆ. ಅಲ್ಲಿ ನಿಂತು ಬುಟ್ಟಿಗಳನ್ನ ಎಣೆದು ಅಲ್ಲೇ ಅವರೇ ನನ್ನ ಮುಂದೆನೇ ಮಾಡಿ ತೋರಿಸಿದ್ರು. ಒಂದು ಬುಟ್ಟಿನ ಮಾಡಿ ಹೇಗೆ ಮಾಡೋದು, ಏನು ಮಾಡೋದು, ಹೇಗೆ ಮಾಡ್ತಾರೆ ಅಂತ ಹೇಳಿ ಕಾಡಿಂದ ಹೋಗಿ ಎತ್ಕೊಂಡು ಬಂದು ಎಲ್ಲ ಮಾಡಿದರು. ನೋಡಿದೆ, ಅಚ್ಚರಿ ಅಂತೂ ಆಗಿದ್ದು ಸಹಜ. ನನಗೆ ನಿಮಗೂ ಆಗತ್ತೆ. ಚಂದ್ರಣ್ಣನ ಬದುಕನ್ನು ಎಲ್ಲರೂ ಸೇರಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಚಂದ್ರಣ್ಣ ನಮಸ್ತೆ. ನಮಸ್ತೆ. ನಿಮ್ಮನ್ನ ಹುಡುಕೊಂಡು ನಾನು ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಸರಿ ಮೇಡಮ್, ಹೇಳಿ. ಆಯ್ತಾ? ನನಗೆ ಆಶ್ಚರ್ಯ, ಹೀಗೆ ಈ ಒಂದು ಚರಿತ್ರೆಯಲ್ಲಿ ಈ ಕಾಲದಲ್ಲಿ ಹೀಗೆ ಇದೆಯಾ ಕಾಡು ಮನುಷ್ಯನ ಹೀಗಿದ್ಯಾ ಅಂತ. ಮತ್ತೆ ಇಲ್ಲಿ ಬದುಕೋದಾದ್ರೂ ಹೇಗೆ? ಆನೆಕಾಟ ಇದೆ. ಆನೆಕಾಟದಿಂದ ರಾತ್ರಿ ಸುತ್ತಿ ಬಂದಿತ್ತು ನಾನು ಸುತ್ತ ಹತ್ತಿರ. ನೋಡಿ ಅಲ್ಲಿಂದ ಸರಿ ನೋಡಿ, ನೀವು ಲಡ್ಡಿ ಹಾಕಿ ಹೋಗಿದೆ ಅಲ್ವಾ? ಹಾಗೆ ನಾನು ಇವಾಗ ಕೇಳುದು, ನೀವು ಎಷ್ಟು ಕಾಲ ಇಲ್ಲಿ ವಾಸವಾಗಿದ್ದೀರಾ? 21/6/2000 ನಂತರ ಪೊಲೀಸ್ ಕೋರ್ಟು ಈ ಕಾಡು ಮನುಷ್ಯನ ಚರಿತ್ರೆಯಾಗಿ ವ್ಯವಹಾರ ಮಾಡಿರುವುದರಿಂದ ನಾನು ಬರಬೇಕಾಗಿ ಬಂತು ಇಲ್ಲಿಗೆ, ಸುಳ್ಯ ಪೊಲೀಸ್ ಠಾಣೆ. ಅಲ್ಲ, ನಿಮ್ದೆಂತ ಒಂದು ಕತೆ ಕೇಳಿದೆ, ಸತ್ಯವಾ? ಮನೆ ಇತ್ತು, ಮನೆ ಲೋನು. ಹೌದೌದು, 3 ಎಕರೆ ಆಸ್ತಿಯನ್ನು 38,500 ತೆಗೆದು ರೈಟ್ ಉಂಟಾ, 50 ಸೆನ್ಸ್ ಮಾಡಿ ಬಿಟ್ಟು ಬಿಡುದು. ಸಾಯಿಲಿ ಏನು ಬೇಕಿದ್ರು ಅಂತೇಳಿ ನಮ್ಮ ಸುದ್ದಿಗೆ ಬರೋದ್ರೆ ಆಯ್ತು, ಸರ್ಕಾರ ದುಡ್ಡಿಗೆ, ಹಾಗಲ್ವಾ? ಅದನ್ನು ಯಾರೊಬ್ರು ಆ ಕಾಲಕ್ಕೆ ಕೇಳಲಿಲ್ಲ. ಪೊಲೀಸ್ ಅಮೀಲಾಯಿತು, ಮುರುಗನ್ ಅಯ್ಯಮ್ಮ ಅಂತ ಹೇಳಿದ್ದ, ಅವನನ್ನು ದಿಕ್ಕುಗಿಡಿಸೇ ಬಿಟ್ಟ. ಒಂದೇ ಮಾತು ಕೇಳಿದ, 38,66,000 ಆಗಿತ್ತು ಏರಿ ಬಡ್ಡಿ ಸಮೇತ. ಆಗ ಅಮೀಲ್ನಲ್ಲಿ ಅವ ಕೊಡಲ್ಪಟ್ಟ.
66 ಇಡು ಅಂತ ಒಂದೇ ಪ್ರಶ್ನೆ. ಈಗ ದುಡ್ಡು 66 ಮಾಡ್ತಾ ಇದ್ದಾನೆ, ಠಾಣಾಧಿಕಾರಿ ಏನು ಮಾಡ್ತಾನೆ ನೋಡುವ ಅಂತ ಅಷ್ಟೇ. ಮುಂದಿನ ಠಾಣಾಧಿಕಾರಿ ಇದ್ದಾನೆ ಸುಳ್ಯದಲ್ಲಿ, ಮಿನಿಸ್ಟರ್ ಇದ್ದಾರೆ, ಡಿ ವಿ ಈಗ ನಿಮ್ದು ಛಲ ಏನು? ಛಲ ಅಂದ್ರೆ ನನ್ನ ಆಸ್ತಿಗೆ ನಾನು ಪುನಃ ತಿರುಗಿ ಮೌಲ್ಯ ಕೇಳಬೇಕು, ತಪ್ಪನ್ನು ತೋರಿಸಿ ಕೇಳಬೇಕು ನಿಮ್ಮಂಥವ್ರ ಮುಂದೆ. ಕೇಳಿಸಿದ ಧರ್ಮಕ್ಕೆ ಭಿಕ್ಷಣ ಕೇಳುವುದಲ್ಲ. ಈ ದುಡ್ದು ಅರ್ಧಕ್ಕರ್ಧ 100 ರೂಪಾಯಿಯ ಬುಟ್ಟಿನ 50 ರೂಪಾಯಿಗೆ ಮಾರಿ ಹೊಟ್ಟೆ ಪಾಡ್ತಾ ಇದ್ದೇನೆ ನಾನು. ಹೊಟ್ಟೆಪಾಡು ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ಬಿಸಾಡೋದಕ್ಕೆ ಸ್ಥಾಪನೆ ಮಾಡ್ತಾ ಇದ್ದೇನೆ. 20 ವರ್ಷ ಆಯ್ತು, ಸರಿ ಅಲ್ವಾ? ಮತ್ತೆ ಅದು ತಾಕತ್ನಲ್ಲಿ ಹೋಯ್ತು ಆಸ್ತಿ ಅಲ್ವಾ? ನಾಳೆ ನನ್ನ ಒಬ್ಬರು ಒಂದು ಹೆಣ್ಣು ಕೊಟ್ಟವನ ನಿಮ್ ಸ್ವಂತ ಆಸ್ತಿನ ಅದು? ನನ್ನ ಪಿತ್ರಾರ್ಜಿತ 3 ಎಕರೆ 29. ಹೌದು 329. ಸ್ಟೇ ಮಾಡುವಂತ ಒಂದು 10 ಜನ ಹತ್ರ ಸಹಕಾರ ಕೇಳಿದೆ. ಹಾಗೆ ಅಡ್ಡಿ ಅವರು ರೈತ ಹೋರಾಟ ಸಮಿತಿಯಲ್ಲಿ ಇದ್ರು, ಸರಿಯಾ? ಒಂದು 8 ಜನ ಜಾರಿ ಬಿಟ್ಟರು ಇದರಿಂದ. ಗಣ್ಯ ದೊಡ್ಡ ಮನುಷ್ಯರು, ಸಣ್ಣ ಮನುಷ್ಯರು ಅಲ್ಲ, ಮಿನಿಸ್ಟರ್ ಗಣ್ಯರು. ಒಬ್ಬ ಮಿನಿಸ್ಟರ್ ಹತ್ರ ಹೋಗಿ ಮಾತನಾಡತಕ್ಕಂಥ ಧೀಮಂತರು ಮಾಡಿದರು. ಹಾಗೆ ಯಾವುದು ಬೇಸತ್ತು ಹೋದಾಗ ಒಂದು ಮರದ ಕಡತ CCR 17,99,2,000 70,000 ರೂಪಾಯಿ ರೇಟ್ ಹಾಕಿದ್ದಾರೆ. ಹೂವು ಅಷ್ಟು ಗಾತ್ರಕ್ಕಿತ್ತು. 70,000 ರೇಟ್ ಹಾಕೋದಕ್ಕೆ 38ಕ್ಕೆ ಮೈನಸ್ ಮಾಡ್ಲಿಕ್ಕೆ ಆಗುದಿಲ್ವಾ? ಮತ್ತೆಲ್ಲ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಬೇಕಾದವರು ಎಲ್ಲಿತ್ತು ಮನೆ ನಿಮ್ದು? ಅದೇ ನೆಲ್ಲೂರು ಕೆಮ್ಮರಾಜ ಗ್ರಾಮ, ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು, ನೆಲ್ಲೂರು ಕೆಮ್ಮರಾಜ. ಎನಿಮಲೆ ಸಹಕಾರಿ ಸಂಸ್ಥೆ, ಶ್ರೀ 13,764. ಏನಮಾಗಿ ಹೋಯ್ತದು 38ಕ್ಕೆ. ಅಲ್ಲ, ಈಗ ನಿಮ್ಗೆ ಸಂಸಾರ ಇತ್ತಾ? ನನಗೆ ಯಾರಿಲ್ಲ, ನಾನು ಅಲ್ಲಿ 31 ವರ್ಷಕ್ಕೆ ಮದುವೆ ಆಗ್ಲಿಲ್ಲ. ಇಲ್ಲಿ ಮದುವೆ ಆಗ್ಲಿಕ್ಕೆ ವಾಸ್ತವ್ಯವಿಲ್ಲ ಈ ಕಾಡಿನಲ್ಲಿ. ಹಾಗೆ ಅಲ್ಲ, ನಿಮ್ಗೆ ಹಾಗಿದ್ರೆ ಮದ್ವೆನೇ ಆಗಿರ್ಲಿಲ್ಲ, ಆಗ್ಲೇ ಮನೇನೋ ಹೋಯ್ತು, ಎಲ್ಲ ಹಾಗೆ ಆಯ್ತದು, ಘಟನೆ ಆಯ್ತು. ಅಪ್ಪ ಅಮ್ಮ, ನಿಮ್ಮ ತಂದೆ ತಾಯಿ? ತಂದೆ ಬಹಳ ಚಿಕ್ಕಂದಲ್ಲಿ ತೀರಿ ಹೋಗಿದ್ದಾರೆ, ನನಗೆ ಗೊತ್ತಿಲ್ಲ, ನೆನಪಿಲ್ಲ. ತಂದೆ ತಾಯಿ ತಿರಿಯೋದು ಈ ಘಟನೆಯ 3 ತಿಂಗಳು ತೀರಿ ಹೋಗಿದ್ದಾರೆ. ಮಗ ಹೋಗಿಬಿಟ್ಟು ಅಂತ ಬೆಚ್ಚಾಯ್ತು, ತಾಯಿ ಹಾರ್ಟ್ ಅಟ್ಯಾಕ್ ಆಯ್ತು. ಅಲ್ಲ, ನೀವು ಮನೆಯಿಂದ ಆಚೆ ಬಂದ ಮೇಲೆ ಅವ್ರಿಗೆ ಹಾರ್ಟ್ ಅಟ್ಯಾಕ್? ಹೌದು 3 ತಿಂಗಳು ಕಳೆದ ಇದ್ರು. ಅಣ್ಣನ ಮನೆಯಲ್ಲಿ ಇದ್ರು ಸೈಡು, ಅಲ್ಲಿ ಹತ್ತಿರದಲ್ಲಿ ಹೀಗೆ ಒಂದು ರಸ್ತೆ ಅಡ್ಡ. ಆಚೆ ಮನೆಯಲ್ಲಿ ಅಣ್ಣ ಇದ್ದೇನೆ ಭಾಗದಲ್ಲಿ, ಈಚೆ ಬಂದು ನನ್ನ ಆಸ್ತಿ. ನೀವು ಅಣ್ಣನ ಮನೆಗೆ ಹೋಗ್ಬೋದಿತ್ತಲ್ಲ? ಅಲ್ಲ, ಅದು ಒಳ್ಳೇದಲ್ಲ, ನನಗೆ ಇತ್ತಲ್ಲ, ನಾನು ವಿಮರ್ಶಕ, ನಾನು ಸಹ ಹಿತಚಿಂತಕ ನಿಮಗೆ. ಯಾಕಂದರೆ ನನಗೂ ಅದರ ಕಾನೂನು ಪಾಲಿಸೋಕ್ಕೆ ಅಮೌಂಟ್ ಇರಲಿಲ್ಲ ಅಂತ ಅಷ್ಟೇ. ಲಾಯರಿಗೆ ಕೊಟ್ಟು ಸ್ಟೇ ಮಾಡಿ ನಮ್ಮ ಯಡ್ಡಿಯವರ ರೈತ ಹೋರಾಟ ಸಮಿತಿಯ ಮನ್ನಾ ಪಡೆದು ಸ್ಟೇ ಇರ್ತೀರಿ, ನನಗೆ ಮನ್ನಾ ಬರ್ತದೆ. ಅದು ಮನ್ನಾ ಬಂದರೆ ನನಗೆ 38,000ಕ್ಕೆ ಬರ್ತದೆ ಪುನಃ ಸಾಲ. 3 ಎಕರೆ ಅಲ್ಲಿಯೇ ಉಳಿತದೆ. ಮತ್ತೊಂದು ವರ್ಷಕ್ಕೆ ನನಗೆ ಮಾರಾಟ ಮಾಡಿ ಹೋಗ್ಲಿಕ್ಕೆ ಅವಕಾಶ ಸಿಗ್ತದೆ. ಅಂದ್ರೆ ಯಾರು ಈ ಗ್ರಾಮದಲ್ಲಿ ಒಂದು ಸುಮಾರು ಜನ ಕೊಡಲಿಲ್ಲ, ಆ ಗ್ರಾಮದಲ್ಲಿಯೂ ಕೊಡಲಿಲ್ಲ. ಆಸ್ತಿ ಪೊಲೀಸ್ ಕೈ ತುತ್ತಾಗಿ ಅದು ಇದಾಗಿ ಹೋಯ್ತು. ನೋಡಿ, ಅವ ಮೊನ್ನೆ ಹೇಳಿದ ನನಗೆ 20 ಬೇಕು ಅಂತ, ಒಬ್ಬನೇ ಆ ಬುಟ್ಟಿ. ಇಲ್ಲಿ ಚಪಾತಿ ಹೊಡೆದಾಗ ಡಮ್ಮ ಕಟ್ಟಿ ಹೊಡೆದೆ, ಅವ ಫೋನ್ ತೆಗಿದಿಲ್ಲ. ನೋಡಿ, ನನ್ನ ಪರಿಸ್ಥಿತಿ ಹಾಗೆ ನಾನು ಹೀಗೆ ಮಾಡ್ತಾ ಇದ್ದೆ. ಅದು ನಿಲ್ಲಿಸಿ ಆಯ್ತು. ಇಂದು ಪುನಃ ನನ್ನ ಕೈಯಿಂದ ಜಾರಿ ಆದಮೇಲೆ ಅವ ಬಂದು ನನಗೆ ಕಾಲ್ ಮಾಡ್ತಾನೆ, ಅದು ಹೋಗ್ತದೆ ಹಾಗೆ. ನೋಡಿ, ಈಗ ರಿಕ್ಷಾ ಕೇಳಿದ 600 ರೂಪಾಯಿ ಬಾಡಿಗೆ ಕೊಡಬೇಕೆ, ಅದರಲ್ಲಿ 4,000 ನನಗೆ ಸಿಕ್ಕಿದ್ರೆ 600 ರೂಪಾಯಿ ಬಾಡಿಗೆ ಹೋಯ್ತು. ಆಚೆ ಈಚೆ ಬರುವಾಗ ಸಾಮಗ್ರಿ ಖರ್ಚಾಯಿತು, ಮದ್ದಿನ ಖರ್ಚಾಯಿತು, ಹೋಗ್ಯಾರ ಎಲ್ಲ ಲೆಕ್ಕಾಚಾರ. ನನಗೆ 1,000 ರೂಪಾಯಿ 4,000 ಉಳಿಲಿಕ್ಕೆ ಅಂತ ಹೇಳೋ ಪರಿಸ್ಥಿತಿ. ಹಾಗೆ ಹೋಗ್ತಾ ಉಂಟು ಜೀವನ. ನಾನು ಹೋಗುದು ನನಗೆ ಎಲ್ಲಿ ಉಂಟು, ಹತ್ತಿರದಲ್ಲಿ ಬಳ್ಳಿ ಕಳ್ಕೊಂಡು ಈಚೆ ಬರೋದು. ಅಲ್ಲಿ ಆನೆ ಇದ್ರೆ ಆಚೆ ಹೋಗ್ಲಿಕ್ಕೆ ಆಗ್ತದಾ? ಹಾಗೆ ಮೊನ್ನೆ ರಾತ್ರಿ ಇಲ್ಲಿ ಬಂದಿತ್ತು. ಮೊನ್ನೆ ಹೋಗಿ ನಾನು ಅದು ಮುಖಾಮುಖಿ ಹೀಗೆ, ನಾನು ಈಚೆಯಿಂದ ಮಾರ್ಗದಲ್ಲಿ ಹೋಗುದು, ಆನೆಗಳ ಹಿಂಡು ಈಚೆಯಿಂದ. ಈ ವರ್ಷ ಜಾಸ್ತಿ ಆನೆಗಳು, 4, 6, 8 ಎಲ್ಲ ಉಂಟು. ಮೊನ್ನೆ ಬಂದು ನೋಡಿ, ಅಲ್ಲಿ ಲಡ್ಡಿ ಹಾಕಿ ಹೋದ್ ನೋಡಿ. ಇಡೀ ಸೈಡ್ ನಿಮಗೆ ನಿಮ್ಮ ಕಾರ್ ಇತ್ತು, ಅಲ್ಲಿ ಲಡ್ಡಿ ಉಂಟು. ಇದನ್ನು ಮೆಟ್ಟ ನೋಡಿ, ಈ ಬೈನ ಮರ ಅಂದ್ರೆ ಅದಕ್ಕೆ ಬಹಳ ಪ್ರೀತಿ. ಇದನ್ನು ನೋಡಿದ್ರೆ ಅದು ಮೃಷ್ಟ ಅನ್ನೋದ, ಅದಕ್ಕೆ ಬಿಡುವಿಲ್ಲ. ನಾನು ಇಲ್ಲೇ ಇದ್ದೇನೆ, ಇದು ಬಂದು ಲಡ್ಡಿ ಹಾಕಿ ಇದನ್ನು ಪೂರ ವೀಕ್ಷಣೆ ಮಾಡಿದೆ ಹೀಗೆ ನಿಂತು. ಅಲ್ಲ, ಈಗ ನೀವು ಮಲಗೋದೆಲ್ಲ ಈ ಪ್ರೀಮಿಯಂ ಪದ್ಮಿನಿ ಕಾರ್ನಲ್ಲಿ? ಒಳಗಡೆ ಉಸಿರಾಟಕ್ಕೆಲ್ಲ ಎಂತ ಆಕ್ಸಿಜನ್? ನನಗೆ ಹಗಲಿನ ಆಕ್ಸಿಜನ್ ಸರಿ ಇದೆ, ರಾತ್ರಿ ಅದು ಬಹಳ ಯಾಕಂದ್ರೆ ನೀವು ಕ್ಲೋಸ್ ಮಾಡ್ಕೋಬೇಕು. ಆನೆ ಕಾಟ ಅಲ್ಲ, ಹಾವಿನ ಕಾಟ ಜಾಸ್ತಿ. ಆ ಕಾಲದಲ್ಲಿ 2003ಕ್ಕೆ 15 ರೂಪಾಯಿ ಬೇಡ. ಅಲ್ಲ, ಇದನ್ನ ಕೊಂಡ್ಕೋತಾರ ಜನ? ಹೌದು, ಯಾಕಂದ್ರೆ ಇದು ಗೊಬ್ಬರಕ್ಕೆ ಬೇಕು. ಈಗ ನನಗೆ ನಿಮ್ಮ ಬಾಲ್ಯ 21 10/8/72 ಅಂತ ಹೇಳ್ತಾರೆ, 73 ಲಾಸ್ಟ್ ಹತ್ತಿರ. ಆಮೇಲೆ ಎಷ್ಟು ಮಕ್ಕಳು ನೀವು? 8 ಮಕ್ಕಳು. 8ರಲ್ಲಿ 2 ತೀರಿ ಹೋಗಿದ್ದಾರೆ. 6ರಲ್ಲಿ 3 ಹೆಣ್ಣು 3 ಗಂಡು. ಎಂತಕ್ಕೆ ನಿಮ್ಮ ಫ್ಯಾಮಿಲಿ ನಿಮ್ಗೆ ಸಪೋರ್ಟೇ ಮಾಡಲಿಲ್ಲ? ಗೊತ್ತಿಲ್ಲ, ಅದು ಹೇಳಿದಲ್ವಾ. ಈಗ ಸಾಮಾನ್ಯ ಒಂದು 8 ಜನ ಹೊರಗಿನವರು ಕೊಡಲಿಲ್ಲ. ಮತ್ತೆ ಅಕ್ಕಂದರು ಕೇಳಿದಾಗ ಆಗ ಸಂಪಾಜಕ್ಕನಲ್ಲಿ ಇದ್ದರು, ಅವರು ಸ್ವಲ್ಪ ಜಾರಿದಳು. ಮತ್ತು ಇವಳಲ್ಲಿ ಹೇಳುವಾಗ ಇವಳಿಗೆ ಗೊತ್ತಿಲ್ಲ, ಮಕ್ಕಳದ್ದು 2 ಹೆಣ್ಣು ಮಗ, ಒಂದು ಮಗ ಒಂದು ಮಗಳು. ಮಕ್ಕಳನ್ನು ಉದ್ಧರಿಸೋಕೆ ಅವಳು ಮಾಡಿದ್ದೇನೆ ಗೊತ್ತಿಲ್ಲ. ಈಗ ಒಂದು ಎಷ್ಟು ಲಕ್ಷ ಇರ್ಬೋದು ಅಂತ ಹೇಳಿಕ್ಕೆ ಸಾಧ್ಯ. ಈ ಬುಟ್ಟಿಯಲ್ಲಿ ಸಾಮಾನ್ಯ ಚಪಾತಿ ಹೊಡಿತೇನೆ ನಾನು, ಕಂಪನಿಯಲ್ಲಿ ಹೊಡೆದಾಗೆ. ಅದನ್ನು 50 ರೂಪಾಯಿಗೆ ಮಾರಿದ್ದೇನೆ. ಈಗ ಅದು ಆಗಲೇ ಅದು 250 ರೂಪಾಯಿ ಹೋಗ್ತಿತ್ತೋ ಗೊತ್ತಿಲ್ಲ. ಈ ಬುಟ್ಟಿಯನ್ನು 15 ರೂಪಾಯಿ ಮಾರೋ ಕಡೆ 115ಕ್ಕೆ ಹೋಗ್ತಿತ್ತೋ ಗೊತ್ತಿಲ್ಲ. ಅಂದರೆ ಒಂದು ಬುಟ್ಟಿಯಲ್ಲಿ ಒಬ್ಬರಿಗೆ 100 ರೂಪಾಯಿ ಡೈರೆಕ್ಟ್ ನನ್ನ ದೇಹದಿಂದ ಸಿಕ್ಕಿದಾಗ ಆಯಿತು. ನೋಡಿ, ಅದು ನಾನು ಹೊತ್ತುಕೊಳ್ಬೇಕು ಕಾಡಿಂದ. ನೋಡಿ, ಆ ಬಳ್ಳಿ ಸೈಕಲ್ ಮೇಲೆ ಇಟ್ಟು ತರಬೇಕು. ಆನೆ ಹೋಗುವ ಸಿಕ್ಕಿದ್ರೆ ಹೋಯ್ತು, ಹಾವುಗಳು ಸಿಕ್ಕಿದ್ರೆ ಹೋಯ್ತು. ಇಲ್ಲಿ ಮೊನ್ನೆ ಕರಿನಾಡ ಬಂದು ಭುಜಕ್ಕೆ ಹೀಗೆ ಬಾಗಿ ನಿಂತದ್ದು, ಏನೋ ಚೂರು ನೋಡಿ. ಹೀಗೆ ಅದು ಕರಿನಾಡು ದೊಡ್ಡದು, ಒಂದಿಷ್ಟು ಮರದಷ್ಟು ದಪ್ಪ ಇತ್ತು ನೋಡಿ, ಇಷ್ಟು ದಪ್ಪಾಗಿತ್ತು. ನನಗೆ ಗೊತ್ತೇ ಇರಲಿಲ್ಲ, ಅದು ಬಂದದ್ದು ಬಾಗಿದೆ. ಹಾಗೆ ಪ್ರಮೇಯ ಅದೆಲ್ಲ ಯೋಗ ನೋಡಿ. ಸಾವು ನೋವು ಕಂಬಲ್ಲ ಯಾರಿಲ್ಲ. ಅಲ್ಲ, ನೀವು ಎಲ್ಲ ಬಿಟ್ಟು ಬರ್ತೀರಿ, ಇದೊಂದು ಕಾರ್ ಯಾಕೆ ಎತ್ಕೊಂಡ್ ಬರ್ತೀರಿ? ಯಾವ ಕಾರ್ ತಗೊಳ್ಳಿ ಸ್ವಲ್ಪ ಆಗುದಿಲ್ಲ, ಅದು ಈಗ ಸ್ಟಾರ್ಟ್ ಆಗುದಿಲ್ಲ, ಬ್ಯಾಟ್ರಿ ಇಲ್ಲ, ಅದರಲ್ಲಿ ಎಂತ ದುಡ್ಡು ಇಲ್ಲ. ಆಗ್ಲಿ, ನೀವು ಬರ್ಬೇಕಾದ್ರೆ
ಇಲ್ಲಿಗೆ ಬರಬೇಕು, ಕಾಡಿಗೆ ಬಂದ್ಬಿಡ್ಬೇಕು, ಇಲ್ಲೇ ವಾಸ ಮಾಡಬೇಕು ಅಂತ ನಿರ್ಧಾರ ಯಾಕೆ ಮಾಡ್ತೀರಿ? ನಿರ್ಧಾರ ಅಂದ್ರೆ ಅಲ್ಲಿ ನನಗೆ ಅಕ್ಕನ ಮನೆ ಒಬ್ಳು ದೂರ ಆಯ್ತು, ಹ್ಮ್ ಗೊತ್ತಾಯ್ತಾ. ಇನ್ನೊಂದು ಈ ಕಡೆ ಹೋದ್ರೆ ಸಂಪಜ ಅಕ್ಕನ ಮನೆ ಇಲ್ಲಿಂದ ಸಾಮಾನ್ಯ ಒಂದು 30 ಕಿಲೋಮೀಟರ್ ಆಗ್ಬೋದು. ಇದು ನನ್ನ ತಾಯಿ ತೀರಿದ್ರ ಈ ಅಕ್ಕನ ಮಗ ಚಿಕ್ಕ ಹುಡುಗ, ಅವ ದೊಡ್ಡ ಇದು ಕೆಂಬಡೆ ಬಟ್ಟನಾಗಿದ್ದ. ನನಗೆ ಮಾತಾಡುವವರು ಇಲ್ಲ ಅಲ್ಲಿ ಯಾರು. ಇವ ಮಾತನಾಡ್ತಾ ಇದ್ದ, ಈ ತಿಥಿಗೆ ಬಂದವ, ಇವನೊಟ್ಟಿಗೆ ನಾನು ಬರ್ಬೇಕು ಅಂತ ಹೇಳುವಾಗ ಬನ್ನಿವ ಅಂತ ಹೇಳಿದ. ಆದ್ರೆ 1 ವರ್ಷ ಆಶ್ರಯ ಕೊಟ್ಟ, ಸರಿಯಾಗಿ ಹೇಳ್ತಾ ಇದ್ದೇನೆ. ಅವನ ಜೊತೆ ಆಶ್ರಯ ಇದ್ರಿ 1.5 ವರ್ಷ ಮಾತ್ರ ಅಕ್ಕನ ಮಗನ ಭಾವನೆ. ಒಂದು ದಿವಸ ರಾತ್ರಿ ಪದಂ ಮಾಡಿದ, ಸ್ವಲ್ಪ ಹಾಕಿ, ಚಿಕ್ಕ ಹುಡುಗ ಆದ್ರು, 15 ವರ್ಷ ಆದ್ರು. ಅದೇ ನನಗಾಗಿ ನಾನು ಸ್ವಾಭಿಮಾನಿ ಮಾತ್ರ ಭಯಂಕರ. ನಾನು ಸಂಸ್ಥೆಯಲ್ಲಿ ಇರಲಿ, ಒಂದು ಎಲ್ಲೇ ಇರಲಿ, ಹೇಗೆ ಇರಲಿ, ಒಂದು ಕೂಲಿ ನಾಲಿ ಮಾಡಲಿ, ಆ ಮಾತಿಂದ ಜಾಸ್ತಿ ಆದರೆ ನಾನು ಮತ್ತೆ ಸ್ವಲ್ಪ ಸ್ವಾಭಿಮಾನಿ. ನನಗೆ ಕಣ್ಣು ಸ್ವಲ್ಪ ನೀರಿಕಟ್ಟು ಜಾಸ್ತಿ, ಮನಸ್ತಾಪ, ಸಿಟ್ಟು ಬರ್ತದೆ ಸ್ವಲ್ಪ ಕಣ್ಣು, ಹಾಗೆ ಅದಕ್ಕೆ ನಾನು ಯಾರಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ನನ್ನ ದುಡ್ಡು ನಂದು ಮಾರಾಟ ಮಾಡಿ ಹೋಗ್ತಾನೆ, ನನ್ನ ಹಿಸೆ ತಗೊಂಡು ಹೊರಡ್ಲಿಕ್ಕೆ ಆಗೋ ಪೊಲೀಸಿಗೆ ಕೊಟ್ಟರು. ಅರ್ಥ ಆಯ್ತು ನಿಮಗೆ? ಸರಿ, ಹಂಗಂತ 1.5 ವರ್ಷ ನೀವು ನಿಮ್ಮ ಇಲ್ಲಿ ಕೆಳಗೆ ಮನೇಲಿ ಇದ್ದೆ ನಾನು. ಕಾಡಿಗೆ ಹೋಗುದು, ಅಲ್ಲಿಂದ ಅವ್ರಿಗೆ ಸಾಮಗ್ರಿ ಕೊಡುದು, ಅಲ್ಲಿಂದ ಬುತ್ತಿ ಕಟ್ಕೊಂಡು ಕಾಡಿಗೆ ಹೋಗುದು, ಸಂಜೆ ಬರುದು, ಈ ವೃತ್ತಿ 1.5 ವರ್ಷದ ನಂತರ ಇಲ್ಲ. ಹಾಗೆ ಅದೇ ಅಲ್ಲಿ ಗಲಾಟೆ ಆಯ್ತು, ನಿಮ್ಗೂ ಸ್ವಾಭಿಮಾನ. ಗಲಾಟೆ ಪದಂಬಲ್ಲ, ಒಂಚೂರು ಹೇಳಿದ ಅಷ್ಟಕ್ಕೆ ನನಗೆ ಬಿಸಿ ಆಯ್ತು, ರಾತ್ರಿ ಹೊರಟು ಬಿಟ್ಟೆ ನಾನು ಮೆಲ್ಲ. ಎಷ್ಟು ದುಡಿತೀರಿ ದಿನಕ್ಕೆ? ದಿನಕ್ಕೆ ಹೆಚ್ಚಂದ್ರೆ 80-160 ರೂಪಾಯಿ ಕೆಲಸ. 2 ಬುಟ್ಟಿ ಅಂತದ್ದು 2 ಮಾಡಿದ್ರೆ 160 ರೂಪಾಯಿ ಆಗ್ಬೋದು ತಿಂಗಳಿಗೆ. ಅದು ಹೀಗೆ ಬಳ್ಳಿ ಕಡೆಗೆ ಹೋದ ದಿವಸ ಇಲ್ಲಲ್ಲ, ಕಾಡಿಗೆ ಹೋಗ್ತೇನೆ ನಾನು. ಕಾಡಿಗೆ ಹೋದ ದಿವಸ ನಮಗೆ ಬಳ್ಳಿ ಬುಟ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಬಳ್ಳಿ ತರಬೇಕಲ್ಲ, ಬಳ್ಳಿಯನ್ನು ಸೈಕಲ್ ಮೇಲೆ ಇಟ್ಟು ತರಬೇಕು. ಅಲ್ಲಿ ಮೂಟ ಮಾಡಿ ಇಟ್ಟಿದ್ದಾರಲ್ಲ, ಹಾಗೆ ತರಬೇಕಿದ್ರೆ ಅಲ್ಲಿ ನೋಡಿಕೊಳ್ಬೇಕು, ಪ್ಲೇಸ್ ಹೇಗೆ ಉಂಟು, ಆನೆ ಉಂಟು, ಚಿರತೆ ಉಂಟು, ಮತ್ತೆ ನೋಡಿಕೊಂಡು ಬಹಳ ದೃಷ್ಟಿ ಹಾಕಿ ಹೋಗ್ಬೇಕು. ಹಂಗೆ ಅದು ಒಂದು ದಿವಸ ಹೋಯ್ತು, ಆ ದಿವಸ ಇಲ್ಲ ಕೆಲಸ ಇಲ್ಲ, ಬಂದು ಸ್ನಾನ ಮಾಡಿ ಅವಾಗ ಏನ್ ಮಾಡ್ತೀರಿ? ಆ ದಿವಸ ಇಲ್ಲ ಕೆಲಸ ಇಲ್ಲ, ಆ ದಿವಸ ಬೆಳಿಗ್ಗೆ ಮಾಡ್ತೇನೆ. ಆಮೇಲೆ ಅಡಿಗೆ ಎಲ್ಲ ಎಲ್ಲಿ ಮಾಡ್ಕೋತೀರಿ? ನಿಮ್ಮ ಸಾಂಬಾರಿಗೆ ಇಟ್ಟಿದ್ದೇನೆ, ಅಡಿಗೆ ಒಲೆ ಮೇಲೆ ಆಗಿ ನಿನ್ನೆ. ಮಳೆ ಎಲ್ಲ ಬಂದ್ರೆ ಹೆಂಗಿರ್ತೀರಿ? ಇಲ್ಲಿ ನೋಡಿ, ಅಲ್ಲಿ ಹೋಲು, ಈ ಕಡೆ ಏನು ಇಲ್ಲ ಮುಚ್ಚೋದಕ್ಕೆ, ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಅದೇ 3 ತಿಂಗಳು ಪ್ರಾಣ ಸಂಕಟ ಅಂತ. ಇಲ್ಲಿ ಒಳಗೆ ಕೆಸರ ನೀರು ಹರಿತಾ ಇರ್ತದೆ. ಹೌದು, ಹಂಗೆ. ಮತ್ತೆ ಒಲೆ ಹೆಂಗ್ ಹಚ್ತೀರಾ? ಒಲೆ ಹಚ್ಚಿದ ಡಬ್ಬಿ, ಕಬ್ಬಿಣ ಒಂಥರ ಇದು ಡಬ್ಬಿ, ಅದು ಒಲೆ, ಅದಕ್ಕೆ ಪಕ್ಕ ಮುಟ್ಟುದಿಲ್ಲ. ಆದ್ರೂ ಮಳೆ ಬಂದ್ರೆ ಅದೆಲ್ಲ ಕೆಳಗೆ ಒಂದು ಸ್ಟೋನ್ ಇಟ್ಟು ಅದ್ರ ಮೇಲೆ ಇಟ್ರೆ ಸ್ವಲ್ಪ ನೀರು ಜಿನುಗುವುದು ಕಡಿಮೆ ಆಗ್ತದೆ. ಈಗ ನಿಮ್ಮಲ್ಲಿ ಇರೋ ಒಂದೇ ಆಸ್ತಿ ಅಂದ್ರೆ ಪ್ರೀಮಿಯಂ ಪದ್ಮಿನಿ. ಈಗ ದುಡ್ದದ್ದು ನಂದು ಆಸ್ತಿ ಅಲ್ಲ, ನಾನು ದುಡ್ದದ್ದು ನನ್ನ ಶ್ರಮದಲ್ಲಿ ಸಿಕ್ಕಿದ್ದು ನನಗೆ, ನಾನು ಬಂದದ್ದು. ಇದು ಸೈಕಲ್ ದುಡ್ಡು, ಕ್ಯಾಶ್ ನನ್ನ ದುಡ್ಡು, ಸರ್ಕಾರ ದುಡ್ಡು ಅಲ್ಲ ಇದು. ಮತ್ತೆ ಅದು ನಾನು ದುಡ್ದದ್ದು, ನನ್ನ ಕೈ ಕಾಲಿನ ಬಲ. ನೀರಿನ ಹೊಳೆಗೆ ಹೋಗುದು, ಇಲ್ಲಿ ಹೊಳೆಯಲ್ಲಿ ಗುಳಿ ತೆಗೆದು ನೀವೇ ಹೋಗಿ ಗುಳಿ ತೆಗೆಯುದಲ್ಲಿ, ಗುಳಿ ತೆಗೆದ್ರೆ ಅದನ್ನು ಈಗ ಹೊಳೆಯಿಂದ ಇನ್ನು ಕೊಳಚಾಗ್ಲಿಕ್ಕೆ ಆಯ್ತದು. ಮೇಲಿಂದ ಸಂಡಸ್ ಮಾಡಿಬಿಟ್ರೆ ಕಷ್ಟ ಆಗ್ತದೆ. ಒಂದು 25-26 ಅಲ್ಲ, ಅದೇ ಸ್ನಾನಕ್ಕೂ ಆಯ್ತು, ಹೌದು, ನನಗೆ ಕುಡಿದಕ್ಕೆ ಅದನ್ನೇ ಉಪಯೋಗ ಮಾಡೋದು. ಒಂದು ಸಣ್ಣ ಗುಳಿ ತೆಗೆದು, ಹೀಗೆ ಗುಳಿ ತೆಗೆದು ಅದರಲ್ಲಿ ಇದು ಮಾಡಿ ಬಿಡುದು, ಹಂಗೆ. ಹಾಗೆಲ್ಲ ಕತೆ ನಂದು. ಶರ್ಟು ಸುಮಾರು ಉಂಟು, ಮತ್ತೆ ಗೆದ್ದಲು ಹಿಡಿದು ಹೋದಲ್ಲಿ ಇಲ್ಲಿಗೆ ಬಂದು ಮೇಡಮ್ ಟೈರ್ನಲ್ಲಿ ಗೆದ್ದಲು ಬಂದು ನನಗೆ ಗೊತ್ತಿಲ್ಲ, ಬಂದು ಸ್ಟೇರಿಂಗ್ ಹತ್ರ ರಾಶಿ ಹಾಕಿ ಇಟ್ಟಿದ್ದೇನೆ ಒಂದು 8-10 ಶರ್ಟು. ಒಂದು ದಿವಸ ರಾತ್ರಿ ಮುಟ್ಟುವಾಗ ಇದು ಮೆತ್ತಾಗಿ ಸಿಗ್ತದೆ, ಮೆತ್ತ ಸಿಕ್ಕಿದಂತೆ ಇದು ಪೂರ ಮಣ್ಣಾಗಿ ಹೋಗಿದೆ ಶರ್ಟು. ಆಯ್ತು, ಗೆದ್ದಲು ಬಂದರು ಟೈರ್ನಲ್ಲಿ ಬಂದದ್ದು, ಅದು ಮೆಲ್ಲಗೆ ಆ ಬಿಳಿ ಗೆದ್ದಲು ಬಂದು ಅಲ್ಲಿ ಬಂದು ಸ್ಟೇರಿಂಗ್ ಹತ್ರ ಬಂದು ನೋಡ್ತಾ ಇದ್ದೇನೆ. ಅದು ಹೀಗೆ ಒಂದು ಸಣ್ಣ ಅದರ ಅದಕ್ಕೆ ಇಷ್ಟು ಚಿಕ್ಕ ಸಂಖ್ಯೆ ಸಾಕಾಗುತ್ತೆ ನೋಡಿ, ಇಷ್ಟು ಚಿಕ್ಕ ಅವರ ಮನೆ ದಾರಿ ಆಗೋದು, ಸೊರಂಗ ಮಾರ್ಗ, ಇದರಲ್ಲಿ ಬಂದು ಅದು ಹೋಗು ಸಂಚಾರ ಮಾಡಿ ನನಗೆ ಗೊತ್ತಿಲ್ಲ, ಕಾಣ್ತದೆ ಅದು. ರಾತ್ರಿ ಒಂದು ದಿವಸ ಏನೋ ಗೊತ್ತಾದಾಗ ನೋಡ್ತಾ ಇದ್ರೆ ಮತ್ತೆ ಅದಕ್ಕೆ ಇದು ಹಾಕಿದೆ, ಒಂದು ಪೌಡ್ರ್ ಇತ್ತು, ಅದನ್ನು ಹಾಕಿದೆ. ಪೌಡ್ರ್ ಹಾಕಿದ ತಕ್ಷಣ ಹೋಯ್ತು. ಮತ್ತೆ ಈಗ ಕೆಲಸಕ್ಕೆ ಇದೆ ಮೇಡಮ್, ಬೆಸ್ಟ್ ಜಾಸ್ತಿ ಹಾಕಬಾರ್ದು ಇದನ್ನ, ಜಾಸ್ತಿ ಇದಕ್ಕಿಂತ ಜಾಸ್ತಿ ಕೆಲಸಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ. ಇದೆಲ್ಲ ಇಲ್ಲಿ ಹರಿದೋಗಿ ಇಷ್ಟೇ ಉಪಯೋಗ ಮಾಡೋದು ಕೆಲಸಕ್ಕೆ. ಮತ್ತೆ ಪೇಟೆಗೆ ಹೋಗೋದು ಸ್ವಲ್ಪ ಚೇಂಜ್ ಮಾಡೋದು ನೋಡಿ. ಇದನ್ನೆಲ್ಲ ಪೇಟೆಗೆ ಹೋಗೋ ತಗೊಳ್ಳೋದು, ಇದು ಮೊನ್ನೆ ತಗೊಂಡು 100 ರೂಪಾಯಿ. ಸಂತೆಯಲ್ಲಿ 100 ರೂಪಾಯಿ ಸಂತೆಗೆ. ಇಷ್ಟೆಲ್ಲ ಮಾತಾಡಿದ್ರಲ್ಲ ನೀವು ಸಮಾಜದೆಲ್ಲ ಬಗ್ಗೆ, ತಿಳ್ಕೊಳ್ಳೋದು ಹೇಗೆ? ಈ ರೇಡಿಯೋ ಮೂಲಕನಾ? ನನಗೆ ರಾತ್ರಿ ಹೊತ್ತು ಕಾರ್ಯಕ್ರಮ ಬಂದ್ರೆ ಗೊತ್ತಾಗ್ತದೆ, ಇಂಥವ್ರು ಹೀಗೆ, ಈ ಗ್ರಾಮದವರು, ಈ ಜಿಲ್ಲೆಯವರು ಅಂತ ಹೇಳುವಂಥದ್ದು. ರೇಡಿಯೋದಲ್ಲಿ ಕೇಳೋದು ನೀವು? ಪತ್ರಿಕೆಯಲ್ಲಿ ನೋಡ್ಲಿಕ್ಕೆ ನನಗೆ ಟೈಮ್ ಇಲ್ಲ. ಅದು ಕೂಡ ಕೆಲವೊಂದು ಮಂಗಳೂರಿಂದ ಸಿಗ್ತದೆ, ಕೆಲವೊಂದು ಸಿಗುದಿಲ್ಲ. ಹೇಗೆ ಅಲ್ಲಿ ನಾನು ಅದನ್ನು ಬಂದ್ ಮಾಡಿ ಕಾಡಿಗೆ ಹೋದ್ರೆ, ಇದು ಸಾಮಗ್ರಿ ತರ್ಲಿಕ್ಕೆ ಹೋದ್ರೆ ಒಂದು ದಿವಸ ಬಂದೆ, ನನಗೆ ಯಾವ ಮ್ಯಾಟ್ರೂ ಸಿಗುದಿಲ್ಲ. ಹಾಗೆ ಈಗ ಪಿಯರ್ ಎಕ್ಸ್ಪರ್ಟ್ ಆದಾಗ ನನಗೆ ಬಾಲಸುಬ್ರಹ್ಮಣ್ಯ ಸಿಕ್ಕಿದ್ದು, ಈ ನಾನು ಸ್ನಾನ ಮಾಡಿ ಹೊಳೆಯಿಂದ ಬಂದು ಆನ್ ಮಾಡಿದಾಗ ಕೇಳಿದ್ದು ವಿಧಿವಶ ಅಂತ ಬಂತು. ಒಂದು ವಿಧಿವಶ ಅಂತ ಕಂಡಿದ್ದು, ಇದು ಯಾರಪ್ಪ ವಿಧಿವಶ ಅಂತ ನೆನೆಸಿದೆ. ಸ್ವಲ್ಪ ಕನ್ನಡದ ವಿಧಿವಶ ಅಂತ, ಹಾಗೆ ಗೊತ್ತಾದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಕಾಡಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಾ, ನಾಡಿಗೆ ಡಿಸ್ಕನೆಕ್ಟ್. ನಾಡಿಗೆ ಪೊಲೀಸಿಂದಾಗಿ ಡಿಸ್ಕನೆಕ್ಟ್ ಆಯ್ತು, ಪೊಲೀಸ್ ಕೋರ್ಟಿಂದಾಗಿ ಆಯ್ತು. ಇನ್ನೊಂದು ಕೋರ್ಟಿಗೆ ಇಬ್ರಾಹಿಂ ಡಿ ಸಿ ಅಂತವ್ರು ಇಲ್ಲದ ಆಗ್ಲಿಕ್ಕಿಲ್ಲ. ಅದು ಇಬ್ರಾಹಿಂ ಡಿ ಸಿ ಅವರು ಒಂದಿಷ್ಟೇ ಕಾಣದೆ ಕೋರ್ಟು ನೋಡಿ. ನಮ್ಮ ಅಲ್ಲಿಂದ ಶ್ರೀನಿವಾಸ್ ಶೆಟ್ಟಿ ಬೆಂಗಳೂರಿನವರೊಬ್ಬರು ಇಲ್ಲಿ ಬಂದಿದ್ರು, ತಹಶೀಲ್ದಾರ್ ಅವರು, ಒಳ್ಳೆ ಜನ, ರಿಟೈರ್ಮೆಂಟ್ ಆದರು ಒಂದು 16 ಮತ್ತೆ ರಿಟೈರ್ಮೆಂಟ್ ಆಗಿ ಹೋಗೋ ಒಳ್ಳೆ ಜನ, ಮಾತಲ್ಲಿ ಪ್ರಾಮಾಣಿಕ ಅಂತವರೆಲ್ಲ ಇದ್ರು. ಹಾಗೆ
ನಾನು ಆಗಲೇ ಹೇಳ್ದ ಹಾಗೆ ಅವರು ಓದಿರೋವಂಥ ಮನುಷ್ಯ, ಅಜ್ಞಾನಿ ಏನಲ್ಲ. ಅದಕ್ಕೋಸ್ಕರ ನನಗೆ ಪ್ರತಿಯೊಂದು ಡಾಕ್ಯುಮೆಂಟು ತೋರಿಸ್ತಾರೆ. ಅವರ ಮನೆಯ ಒಂದು ಜಪ್ತಿ ಆಗಿರೋವಂಥ ಡಾಕ್ಯುಮೆಂಟು, ಬ್ಯಾಂಕ್ ಡಾಕ್ಯುಮೆಂಟು, ಅವ್ರು ಅರ್ಜಿ ಕೊಟ್ಟಿರೋವಂಥ ಪ್ರತಿಯೊಬ್ಬರಿಗೂ ಅರಣ್ಯದ ಇದರಲ್ಲಿ ಇಲಾಖೆಗಳಿಗೆ ಸಂಬಂಧಪಟ್ಟಿರೋವಂಥವ್ರಿಗಾಗಿರ್ಬೋದು ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದಾರೆ. ಅದ್ರದ್ದೆಲ್ಲದ್ರದ್ದು ಡಾಕ್ಯುಮೆಂಟ್ಸ್ನ ಇಟ್ಕೊಂಡಿದ್ದಾರೆ. ಬಟ್ ಅವರಿಗೆ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಯಾವುದೋ ಒಂದು ಕಾರಣಕ್ಕೆ ನಿಲ್ಲಿಸ್ಬಿಡ್ತಾ ಇದ್ದಾರೆ. ಆ್ಯಕ್ಚುಲಿ ಚಂದ್ರಣ್ಣ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು. ಅದನ್ನು ಗೈಡ್ ಮಾಡೋದಕ್ಕೆ ಯಾರೂ ಇಲ್ಲ ಚಂದ್ರಣ್ಣಂಗೆ. ನಾವುಗಳು ಹೋದರೆ ನಮ್ಮನ್ನು ವಿಚಿತ್ರ ಪ್ರಾಣಿಗಳ ಥರ ನೋಡ್ತಾರೆ, ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ. ಅಂದರೆ ರಾಜಕೀಯ ಇವಾಗ ಏನಾಗ್ತಿದೆ, ಇವ್ರೇನು ಮಾಡ್ತಿದ್ದಾರೆ, ಇವಾಗ ಮಿನಿಸ್ಟ್ರು ಯಾವ ಕೆಲಸಕ್ಕೆ ತೊಗೊಂಡಿದ್ದಾರೆ, ಏನು ಸೌಲಭ್ಯ ಕೊಡ್ತಾ ಇದ್ದಾರೆ, ಅವ್ರೇನು ಭಾಗ್ಯ ಕೊಟ್ಟಿದ್ದಾರೆ ಅಂತ ನಮ್ಮನ್ನೇ ಪ್ರಶ್ನೆ ಕೇಳೋದು, ನಮ್ಮನ್ನೇ ಇಂಟರ್ವ್ಯೂ ಮಾಡೋ ಥರ ಚಂದ್ರಣ್ಣ ಕುತೂಹಲದಿಂದ ಇಷ್ಟಗ್ಲ ಕಂಡುಬಿಟ್ಕೊಂಡು ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಚಂದ್ರಣ್ಣ. ಹೀಗಿದೆ ಆತನ ಹತ್ರ ಎಲ್ಲ ಡಾಕ್ಯುಮೆಂಟ್ಗಳು ಇದ್ದರೂ ಕೂಡ ಅವರಿಗೆ ನ್ಯಾಯ ಒಂದು ಸಿಗ್ತಾ ಇಲ್ಲ. ಅವರು ಹೋಗೋ ದಾರಿ ಸರಿಗಿಲ್ವಾ, ಅಥವಾ ಅವರು ಹೋಗ್ತಾ ಇರೋ ನಿಟ್ಟು ನಾವು ಯಾರಾದರೂ ಒಬ್ಬರು ಅವ್ರಿಗೆ ಇಷ್ಟರ ಮಟ್ಟಿಗೆ ಹೋಗಿ ಮನವಿ ಮಾಡೋದು, ಅರ್ಜಿ ಸಲ್ಲಿಸೋದು ಮಾಡಿದ್ರೆ ಸಾಲದು, ಇದ್ರ ಮೇಲ್ಮಟ್ಟಕ್ಕೆ ನೀವು ಹೋಗಬೇಕು ಅಂತ ಕೂಡ ನಾನು ಅವ್ರಿಗೆ ಹೇಳಿ ಬಂದಿದ್ದೀನಿ. ಆಯಿತು ಅಂತ ಹೇಳಿದ್ದಾರೆ. ಮುಂದೆ ಚಂದ್ರಣ್ಣ ಹೇಗೆ ಬದುಕಬೇಕು, ಅವ್ರಿಗೆ ಹೇಗೆ ನ್ಯಾಯ ಸಿಗಬೇಕು ಅನ್ನೋದು ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನೀವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಂತ ಬೆಡ್ಶೀಟು ದಿಂಬು ಎಲ್ಲ ಇದೆ. ಇಲ್ಲಿ ಏನಿಲ್ಲ ನೋಡಿ, ಇಷ್ಟೇ. ಇದು ಎಲ್ಲ ಒಂದು ರಗ್ ಹಾಕಿ ಹೀಗೆ ಮಲ್ಕೊಂಡು ಬಿಡೋದು. ಇದು ಕಟ್ ಮಾಡಿ ಇಟ್ಟಿದ್ದೇನೆ ಹಿಂಗೆ, ಹಾಗೆ ಹಿಂದೆ ಕಾರ್ ಸೀಟ್ ಇದನ್ನ ತೆಗೆದುಬಿಡಿದ್ದೀರಾ? ತೆಗೆದೇನೆ ನೋಡಿ. ಇದು ಯಾವುದನ್ನು ಹಿಂದಿನ ಸಿಕ್ಕಿಲ್ಲ ನೋಡಿ, ಇಲ್ಲಿ ಬಂದರೆ ಸಿಕ್ಕ ಕಾಣ್ತದೆ ನಿಮಗೆ ನೋಡಿ. ಇವಾಗ ಇದನ್ನೆಲ್ಲ ಸೇರಿಸಿ ಮಾಡೋದಾ? ನೋಡಿ ಅಲ್ಲಿ ಮಾಡಿ ಇಟ್ಟಿದ್ದೇನೆ. ವೈಟ್ ರೈಸ್ ಎಲ್ಲ ಇದನ್ನು ಬಾಯ್ಲ್ ತೋರಿಸಿ ನೋಡಿ. ವೈಟ್ ಮತ್ತು ಬಾಯ್ಲ್ ಅನ್ನು ನೋಡಿ, ಈಚೆ ಬನ್ನಿ ಹೂವಲ್ಲಿ ಅಲ್ಲಿ ಮಧ್ಯಾಹ್ನಕ್ಕೆ ಮಾಡಿ ಹಾಕಿಟ್ಟಿದ್ದೆ. ಸಾರೆಂತ ಸಾರಲ್ಲಿ ಒಳ್ಳೆ ಉಂಟು ನೋಡಿ. ಇದು ಮತ್ತೆ 3 ಗಂಟೆ 2 ಗಂಟೆ ಆಗೋದು ಹಂಗೆ. ಇನ್ನೇ ಏನೇನು ಊಟ ಮಾಡ್ಕೋತೀರಿ? ನಾನ್ ವೆಜ್ ಎಲ್ಲ ತಿಂತೀರಾ? ಇಲ್ಲ ವೆಜ್ ಓನ್ಲಿ. ವೆಜ್ಜಾ? ಅನ್ನ ಸಾರು ಸಾರು ನಿಮ್ಮಲ್ಲಿ ಮಾತಾಡಿ ಡ್ರೈ ಆಯಿತು. ಇನ್ನು ಅದಕ್ಕೆ ನೀರು ಹಚ್ಚಬೇಕು ಪುನಃ. ಅದಕ್ಕೆ ಇದು ಹಾಕಿದ್ದೆ. ನಾ ರುಚಿ ನೋಡ್ಬೋದಾ? ನೋಡ್ಬೋದು ಮೇಡಮ್. ಅಯ್ಯೋ ದೇವ್ರೆ, ಅದನ್ನು ನೋಡೋದಕ್ಕೆ ಎಂತ ಉಂಟು ಎಂತಲ್ಲಿ ಕೊಡೋದು ನಿಮಗೆ ನಾನು, ಬಿಡಿ. ಎಂತ ಹಾಕಿದ್ದೀರಾ ಅದಕ್ಕೆಲ್ಲ ಪಲ್ಯ ಇದೆಲ್ಲ ತರಕಾರಿ ಎಲ್ಲ ನೀವು ಅಂಗಡಿಯಿಂದ ತರೋದಾ? ಅಂಗಡಿಯಿಂದ ತರೋದು. ನಿನ್ನೆ ಹೋಗಿದ್ದೆನಾ, ನಿನ್ನೆ ಹೋಗಿಬಿಟ್ಟು ತಗೊಂಡು ಬಂದೆ. ಇಲ್ಲಿಗೆ ನಾಳೆ ಹೋಗ್ಬೇಕು ನಾನು. ಎಲ್ಲಿಗೆ? ಸುಳ್ಳ್ಯಕ್ಕೆ ಹೋಗ್ಬೇಕಿದ್ದೇನೆ ನಾನು. ಇಲ್ಲಿಂದ ಈ ಜಾಗಕ್ಕೆ ಅವರು ನೀವು ಹಿಂಗೆಲ್ಲ ಹಾಕೊಂಡಿರೋದಕ್ಕೆ ಎಲ್ಲ ಅದು ಅಡ್ಡಿ ಮಾಡ್ತಾ ಇಲ್ವಾ? ಅದೇ ಹೇಳಿದ ಅರಣ್ಯಾಧಿಕಾರಿ ತೆಗಿ ಅಂತ ಹೇಳಿದ್ರೆ ಹಲವು ಬಾರಿ. ಅವರಿಗೆ ಕೈ ಜೋಡಿಸಿ ಹೀಗೆ ಮಾಡಿದ್ದು ನಾನು. ನನ್ನ ನಿಮಗೆ ಕೊಟ್ಟ ಮಾತಿನ ಪ್ರಕಾರ ಅಮೌಂಟ್ ಸಂದಾಯ ಆಗಬೇಕಲ್ಲ ಪೊಲೀಸ್ ಸ್ಟೇಷನ್ಗೆ, ಅದನ್ನು ನಾನು ಕೊಡಬೇಕು. ಎಷ್ಟು? 66,924 ರೂಪಾಯಿ. ದುರಂತ ಆಗ್ತದ, ಪ್ರಕೃತಿ ತೊಂದರೆ ಆಗ್ತದೆ, ಅದು ನನಗೆ ಗೊತ್ತಿಲ್ಲ. ನನಗೆ ನಂದು ಮಾತ್ರ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಚಂದ್ರಣ್ಣನ ಬದುಕು. ಇದಕ್ಕೆ ನಾನು ನಿಮ್ಗೆ ಅನ್ನಿಸ್ಬಹುದು 68,000 ನಾವೆಲ್ಲರೂ ಸೇರಿ ಅವ್ರಿಗೆ ಕೊಡ್ಬೋದು, ಅಥವಾ ನಾನು ಒಬ್ಬಳೇ ಕೊಡ್ಬೋದು, ನೀವೇ ಏನಾದರೂ ಪರಿಹಾರ ಮಾಡಬಹುದು ಅಂತ ನಿಮ್ಮ ತಲೆಗಳಲ್ಲಿ ಬರ್ತಾ ಇರಬಹುದು. ಆದರೆ ಚಂದ್ರಣ್ಣ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಎಷ್ಟು ಒತ್ತಾಯ ಮಾಡಿದೆ, ಬನ್ನಿ ಚಂದ್ರಣ್ಣ ನಾನು ದುಡ್ಡು ತೊಗೊಳ್ಳಿ, ಅಟ್ಲೀಸ್ಟು ಅದು ತೊಗೊಳ್ಳಲ್ಲ ಮನುಷ್ಯ, ಬನ್ನಿ ನಾನು ದಿನಸಿ ಕೊಡಿಸ್ತೀನಿ ಅಂದರೆ ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ನನಗೇನೂ ಬೇಡ ಅಂತಾರೆ. ಒಂದು ಸಣ್ಣ ಶಾಲು ನನ್ನ ಕಾರಲ್ಲಿತ್ತು, ಅದನ್ನು ಒತ್ತಾಯ ಮಾಡಿದ್ರು ಎಷ್ಟೇ ಆದರೂ ಬೇಡ ಅಂತ ಹೇಳ್ತಾರೆ. ನಾನು ಅವರಿಗೆ ಫೋರ್ಸ್ ಮಾಡಿ ನಾನೇ ಹೊದಿಸಿ ಸನ್ಮಾನ ಮಾಡೋ ಥರ ಮಾಡಿ ಅವರಿಗೆ ಅದನ್ನು ಕೊಟ್ಟು ಬಂದಿದ್ದೀನಿ. ನನಗೆ ಖಂಡಿತವಾಗೂ ಗೊತ್ತು ಚಂದ್ರಣ್ಣ ಅದನ್ನು ಬಳಸೋದಿಲ್ಲ. ಆದರೆ ಹೀಗಿದೆ ಚಂದ್ರಣ್ಣನ ಸ್ವಾಭಿಮಾನ ಅನ್ಬೋದು, ಅಥವಾ ಏನು ಅವ್ರ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದೇ ನಮಗೆ ಅರ್ಥ ಆಗದೆ ಇರೋವಂಥ ಒಂದು ಗೊಂದಲ ಮೂಡಿಸಿ ಬಿಟ್ಬಿಡ್ತಾರೆ ಚಂದ್ರಣ್ಣ. ಅವರಿಗೆ ಹೆಂಗಾದರೂ ಮಾಡಿ ನಾಡಿನಲ್ಲಿ ನಮ್ಮಗಳ ಜೊತೆ ನಮ್ಮಗಳ ಥರ ಬದುಕೋ ಅಂಥ ಒಂದು ಫೆಸಿಲಿಟಿ ಅಥವಾ ಸೌಲಭ್ಯ ಅಂತಾರಲ್ಲ, ಅದು ಸಿಗೋ ಹಂಗೆ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ನೀವು ಕೂಡ ವಿಜುವಲ್ಸ್ ಎಲ್ಲ ನೋಡಿ ಚಂದ್ರಣ್ಣನ ಏಳಿಗೆಗೆ ಮತ್ತು ಅವರ ಸ್ವಾಭಿಮಾನಕ್ಕೆ ನಾವು ಒಂದು ಸಲಾಮ್ ಹೇಳ್ತಾ ಅವರಿಗೆ ನ್ಯಾಯ ಸಿಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಧನ್ಯವಾದಗಳು. ನಮಸ್ಕಾರ.